ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಏನಾದರೂ ಇದೆಯಾ ಲಿಸ್ಟ್ನಲ್ಲಿ? ಅಂದರೆ ಯಾವ ಥರ? ಸಿನಿಮಾ ಇಂಥದ್ದೊಂದು ಪಾತ್ರ ಮಾಡಬೇಕು ಅಂತಾನೋ, ಡೈರೆಕ್ಷನ್ ಮಾಡಬೇಕು ಅಂತ ಒಂದು ಸ್ವಲ್ಪ ದಿನ ಅನಿಸಿತ್ತು, ಬಟ್ ಇವಾಗ ಸದ್ಯಕ್ಕೆ ಅದ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ. ಯಾವುದಾದ್ರೂ ಸ್ಕ್ರಿಪ್ಟ್ ಇದೆಯಾ ಮೈಂಡಲ್ಲಿ? ಇಲ್ಲಪ್ಪ, ಆ ಥರ ಏನು ಯೋಚನೆ ಮಾಡೇ ಇಲ್ಲ. ಆ್ಯಂಡ್ ಪ್ರೊಡಕ್ಷನ್ ಮಾಡಿದ್ವಿ, ಅಂದರೆ ಬಬ್ರು ಅಂತ ಫಸ್ಟ್ ಕನ್ನಡ ಸಿನಿಮಾ US ಅಲ್ಲೇ ಕಂಪ್ಲೀಟ್ ಮಾಡಿದ್ದು ಎಲ್ಲ ನಾವೇ, ಅಲ್ಲಿ ಇದ್ದವರು ಸೇರಿಕೊಂಡು. ಆಮೇಲೆ ಬ್ರಾಹ್ಮಿ ಅಂತ ಒಂದು ಮಾಡಿದ್ವಿ, ಅದಿನ್ನೂ ನಾವು ರಿಲೀಸ್ ಮಾಡಿಲ್ಲ, ಬಟ್ ಅದೊಂದು ಮಾಡಿದ್ವಿ. ಸೊ ಆ ಟೈಮಲ್ಲಿ ಪ್ರಾಬ್ಲಿ ಕಂಟಿನ್ಯೂ ಮಾಡಿದಿದ್ರೇನಾದ್ರು ಡೈರೆಕ್ಷನ್ ಕಡೆಗೂ ಯೋಚನೆ ಮಾಡ್ತಿದ್ದೀನೋ, ಸದ್ಯಕ್ಕೆ ಅದ್ರ ಬಗ್ಗೆ ಯೋಚನೆ ಇಲ್ಲ. ಬಟ್ ಅವಾಗೆಲ್ಲ ನಾನು ಸೀರಿಯಲ್ಸ್ ಮಾಡುವಾಗ ಎಲ್ಲ ನಮ್ಮ ಯಾರು ಸ್ವಲ್ಪ ಕ್ಲೋಸ್ ಡಿರೆಕ್ಟರ್ಸ್ ಇದ್ರಲ್ಲ, ಅವ್ರ ಜೊತೆ ಎಷ್ಟೋ ಸಲ ನಾನು ಅವ್ರ ಥರ ಜೊತೇಲಿ ಕೆಲಸ ಮಾಡಿ ಅದೆಲ್ಲ ಒಂದು ಚೂರು ಎಕ್ಸ್ಪೀರಿಯೆನ್ಸ್ ಆಗಿತ್ತು. ಬಟ್ ಮಾಡಿಲ್ಲ, ಯಾವಾಗಲೂ ಡೈರೆಕ್ಷನ್ ಬಗ್ಗೆ ಯೋಚನೆ ಮಾಡಿಲ್ಲ. ಪಾತ್ರಗಳ ವಿಷಯದಲ್ಲಿ ಆಸೆ ಇದೆ. ಅಂದರೆ ಇನ್ಸ್ಪೆಕ್ಟರ್ ರೋಲ್ ಮಾಡಬೇಕು ಅಂತ ಒಂದಿತ್ತು, ಅದು ಇತ್ತೀಚೆಗೆ ಮಾಡಿದೆ ಒಂದು ಸ್ಟಾಕರ್ ಅನ್ನೋ ಮೂವಿಲಿ. ಕುರುಡಿ ಪಾತ್ರ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಈಗ 2 ವರ್ಷದ ಕೆಳಗೆ ಕೋಮಲ್ ಅವ್ರ ಸಿನಿಮಾದಲ್ಲಿ ನಂದೊಂಥರ ಸ್ವಲ್ಪ ವಯಸ್ಸಾದ ಕುರುಡಿ ಹಳ್ಳಿ ಮುದುಕಿ ಪಾತ್ರನೂ ಮಾಡಿದೆ. ಸೊ ಅದು ಒಂದು ಖುಷಿ ಆಯಿತು. ಮಾನಸಿಕವಾಗಿ ಒಂಥರ ತೊಂದರೆಯಲ್ಲಿರುವಂಥ ಒಂದು ಹೆಣ್ಣಿನ ಪಾತ್ರ ಮಾಡಬೇಕು, ಮೆಂಟಲಿ ಚಾಲೆಂಜ್ಡ್ ಇದು ಅನ್ನೋದು ಆಸೆ ಇದೆ. ಬಟ್ ಎಲ್ಲ ಆಸೆಗಳಿಗೂ ಇದಿರಲ್ಲ, ಯಾಕೆಂದರೆ ನೀವೇನೇನು ಅಂತ ಹೇಳಿದ್ದೀರಾ ಅದನ್ನು ಆಲ್ರೆಡಿ ಮಾಡಿ. ಸೊ ನೋಡೋಣ, ಆದರೆ ಒಳ್ಳೆಯದು. ಅಕಾರ್ಡಿಂಗ್ ಟು ಯು, ಲೈಫ್ ಅಂದರೆ ಏನು, ಲವ್ ಅಂದರೆ ಏನು, ಅಚೀವ್ಮೆಂಟ್ ಅಂದರೆ ಏನು? ಲೈಫ್ ಅಂದರೆ ನಾನು ಅಂದ್ಕೊಂಡಿರೋದಂತೂ ಅಷ್ಟೇ ಸಿಂಪಲ್. ಅಂದರೆ ನಾನು ನೋಡೋದೇ ಲೈಫ್ನ ತುಂಬ ಸಿಂಪಲ್ಲಾಗಿ. ಸೊ ಲೈಫ್ ಅಂದರೆ ಇರೋಷ್ಟು ಕಾಲ ಆದಷ್ಟು ಚೆನ್ನಾಗಿರಬೇಕು, ಬೇರೆಯವ್ರಿಗೆ ತೊಂದರೆ ಮಾಡಬಾರ್ದು. ನಮ್ಮ ಕೈಯಲ್ಲಿ ಆದರೆ ಸಹಾಯ ಮಾಡಬೇಕು, ಬಟ್ ಅಟ್ಲೀಸ್ಟ್ ತೊಂದರೆ ಮಾಡಬಾರ್ದು. ನಮ್ಮ ಕೈಲಿ ಯಾರಿಗೆ ಏನು ಸಹಾಯ ಮಾಡೋಕ್ಕಾಗತ್ತೋ ಮಾಡ್ತಾ ಇರೋದು, ಈಸಿಯಾಗಿರೋದು. ತುಂಬ ಆಸೆಗಳು ಇಟ್ಕೋಬಾರ್ದು ಅನ್ನೋದು ಒಂದು ನನ್ನ ಲೈಫ್ ಗುರಿ. ಯಾಕೆಂದರೆ ಅದು ಇಟ್ಕೊಂಡಾಗ್ಲೇ ಅದರಿಂದ ಬೇರೆ ಎಲ್ಲ ಶುರುವಾಗೋದು. ಬಟ್ ಆ ಥರ ಆಸೆಗಳು ಇಟ್ಕೊಳ್ಳದೆ ಇದ್ದರೆ ಪ್ರಾಬ್ಲಿ ಲೈಫ್ ಈಸ್ ವೆರಿ ಈಸಿ ಆ್ಯಂಡ್ ಸಿಂಪಲ್ ಅಂತ. ಲವ್ ಅಂದರೆ ಜಸ್ಟ್ ಕೇರಿಂಗ್ ಫಾರ್ ಈಚ್ ಅದರ್ ಅಷ್ಟೇ. ಸೊ ಅದು ಯಾವ ಥರದ ಪ್ರೀತಿ ಆದರೂ ಆಗ್ಬೋದು, ಒಟ್ಟಿನಲ್ಲಿ ಪ್ರೀತಿ ಅಂದರೆ ಅಷ್ಟೇ ಅಲ್ವಾ. ಇವಾಗ ಅಪ್ಪ ಅಮ್ಮ ಇರ್ಬೋದು, ಹಸ್ಬೆಂಡ್ ಇರ್ಬೋದು, ಒಂದು ಮಗು ಇರ್ಬೋದು, ಯಾವುದಾದ್ರೂ ಅಷ್ಟೇ. ಕೇರಿಂಗ್ ಫಾರ್ ಈಚ್ ಅದರ್ ಈಸ್ ಬೇಸಿಕಲಿ ಲವ್ ಅಂತ ಅಷ್ಟೇ. ಇನ್ನೊಂದೇನು ಹೇಳಿದ್ರಿ? ಅಚೀವ್ಮೆಂಟ್ ಅಂತಂದರೆ ಐ ಮೀನ್ ನಾನು ಅದ್ರ ಬಗ್ಗೆ ಅಷ್ಟು ಯೋಚನೆ ಮಾಡಿಲ್ಲ. ಈಗ ಹೀಗಿರೋದೇ ಒಂದು ಅಚೀವ್ಮೆಂಟ್ ಅಂತ ಅಂದ್ಕೊಳ್ತೀನಿ ಅಷ್ಟೇ. ಬಟ್ ಇವಾಗ ಎಷ್ಟೋ ಜನ ಎವರೆಸ್ಟ್ ಬೇಸ್ ಕ್ಯಾಂಪ್ದೇ ಒಂದು ದೊಡ್ಡ ಅಚೀವ್ಮೆಂಟ್ ಥರ ಅಂದಾಗ ನಾನು ಯೋಚನೆ ಮಾಡ್ತೀನಿ, ಅಷ್ಟು ದೊಡ್ಡ ಅಚೀವ್ಮೆಂಟಾ ಇದು ಅಂತಲೂ ಅನಿಸುತ್ತೆ. ಹಾಗೆ ಏನು ಅನ್ಕೋತೀವೋ ಅದನ್ನು ಮಾಡೋಕ್ಕಾದರೆ ಅದೇ ಒಂದು ಅಚೀವ್ಮೆಂಟ್ ಅಷ್ಟೇ. ಯಾವುದು ದೊಡ್ಡದು ಸಣ್ಣದು ಅನ್ನೋ ಥರ ಏನು ಯೋಚನೆ ಮಾಡಿಲ್ಲ.